2025ರ ಏಪ್ರಿಲ್ 2-3ನೇ ತಾರೀಕಿನಂದು ಸುರಿದ ಮಳೆಗೆ ರೈತರಿಗೆ ಅಪಾರ ನಷ್ಟ. ಅಕಾಲಿಕ ಮಳೆಯಿಂದ ಹೊಸಪೇಟೆ ತಾಲೂಕಿನ ರೈತರಿಗೆ ಆಗಿರುವ ಬೆಳೆಗಳ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರ ನೀಡುವ ಕುರಿತು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಆದಂಥ ಏಪ್ರಿಲ್ 2-3ನೇ ತಾರೀಕಿನ ದಿನದಂದು ತಾಲೂಕಿನಲ್ಲಿ ಆದ ಭಾರೀ ಅಕಾಲಿಕ ಮಳೆಯಿಂದ ಫಸಲಿಗೆ ಬಂದಿದ್ದ ಬಾಳೆ ಬೆಳೆ ಮತ್ತು ಇತರ ಬೆಳೆಗಳು ಸಂಪೂರ್ಣ ನೆಲಕಚ್ಚಿ ಭಾರೀ ಪ್ರಮಾಣದ ನಷ್ಟವಾಗಿದೆ. ಇದರಿಂದಾಗಿ ತಾಲೂಕಿನ ರೈತರಿಗೆ ನೋವು ಉಂಟಾಗಿದೆ. ಕಾರಣ ತಾಲೂಕಿನ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಆದ್ದರಿಂದ ರೈತರಿಗೆ ಆಗಿರುವ ನಷ್ಟವನ್ನ ಪರಿಶೀಲಿಸಿ ಸರ್ಕಾರದ ವತಿಯಿಂದ ರೈತರಿಗೆ ಪರಿಹಾರವನ್ನ ಒದಗಿಸಿಕೊಡಬೇಕೆಂದು ಹೊಸಪೇಟೆ ತಾಲೂಕು ಬಿಜೆಪಿ ಮಂಡಳಿ ವತಿಯಿಂದ ಮನವಿ ಮಾಡಿ ತಿಳಿಸಿದ್ದಾರೆ. ಮಂಡಳದ ಅಧ್ಯಕ್ಷರು ಶ್ರೀ ಮೇಟಿ ಶಂಕರ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ಆರ್ ನಾಗರಾಜ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ಡಿ ಚಂದ್ರಶೇಖರ್ ಹಾಗೂ ನಗರಸಭೆ ಸದಸ್ಯರಾದ 22ನೇ ವಾರ್ಡ್ ದ್ವಾರಕೀಶ್ ಹಾಗೂ ಕಾರ್ಯಕರ್ತರು, ಹಿರಿಯ ಮುಖಂಡರು, ಮಹಿಳಾ ಘಟಕ ಮುಖಂಡರು, ಕಾರ್ಯಕರ್ತರು, ಸದಸ್ಯರು, ಹಲವಾರು ಮುಖಂಡರುಗಳು ಸೇರಿ ರ್ಯಾಲಿ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದರು. ಬ್ಯೂರೋ ರಿಪೋರ್ಟ್ ಎಂ ಶಿಶುನಾಳ್ ಶರೀಫ್, ಕನಕ ಟಿವಿ, ವಿಜಯನಗರ. ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನಿಮ್ಮ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853. ಹೊಸಪೇಟೆ ತಾಲೂಕು ಬಿಜೆಪಿ ಮಂಡಲದಿಂದ ಈ ಮೂಲಕ ತಹಸೀಲ್ದಾರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಕ್ಷಕ್ಕೆ ಜೈ. ಭಾರತೀಯ ಜನತಾ ಪಕ್ಷಕ್ಕೆ ಜೈ. ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಅದೇ ರೀತಿಯಾಗಿ ನಿನ್ನೆ ತಾನೇ ನಮ್ಮ ಬಿಜೆಪಿ ಕಾರ್ಯಕರ್ತರು ಮೈಸೂರಿನಲ್ಲಿ ಏನೋ ಒಂದು ಆತ್ಮಹತ್ಯೆಯನ್ನು ಗೊಂಡಿದ್ದಾರೆ. ಅದರಲ್ಲಿ ಬೆನ್ನಿಂದಾಗಿ ಕಾಂಗ್ರೆಸ್ ಮುಖಂಡರು ಕೆಲವರು ಇದ್ದಾರೆ. ದಯಮಾಡಿ ಅವ್ರನ್ನೆಲ್ಲರನ್ನು ಬಂಧಿಸಬೇಕಾಗಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಇನ್ನು ಮುಂದೆ ತೊಂದರೆ ಕೊಟ್ಟರೆ ಇಡೀ ರಾಜ್ಯದಿಂದ ನಾವು ಹೋರಾಟವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಆದ ಕಾರಣ ನಮ್ಮ ವಿಜಯೇಂದ್ರ ಸರ್ ಅವರ ಒಂದು ನೇತೃತ್ವದಲ್ಲಿ ಇನ್ನು ಮುಂದೆ ತಾವು ಎಚ್ಚರಿಕೆ ವಹಿಸಬೇಕು. ಪ್ರತಿನಿತ್ಯ ಎಲ್ಲ ಬೆಳೆಗಳ ದರವನ್ನು ಕಡಿಮೆ ಮಾಡಬೇಕಾಗಿ ನನ್ನ ಮತ್ತೊಮ್ಮೆ ತಮ್ಮಲ್ಲಿ ನಾನು ಎಲ್ಲರ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಈ ಮೂಲಕ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಬಿಜೆಪಿಯ ಎಲ್ಲ ಮುಖಂಡರು, ಮಾಧ್ಯಮದ ಮಿತ್ರರು ಮತ್ತು ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಯವರಿಗೆ ನಾನು ಈ ಮೂಲಕ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬೆಲೆಗಳ ಏರಿಕೆ ಮತ್ತು